ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಿಂಹರಾಶಿಯವರಿಗೆ ಸಂಬಂಧಪಟ್ಟಂಥ ಮಿತ್ರ ರಾಶಿಗಳು, ಶತ್ರು ರಾಶಿಗಳು ಹಾಗೂ ಜೀವನ ಸಂಗಾತಿಯ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ವೀಕ್ಷಕರೇ, ಸಿಂಹ ರಾಶಿ ಅಂದರೆ ಇವರು ತುಂಬ ಖಡಕ್ ಮಾತು, ಇವರಲ್ಲಿ ಸೀಕ್ರೆಟೇ ನಿಲ್ಲೋದಿಲ್ಲ. ಮತ್ತು ತಾನು ಹಾಗೆ ಮಾಡಿದೆ ಈಗ ಮಾಡಿದೆ ಅಂತ ಹೇಳ್ಕಂತಕ್ಕಂಥ ಒಂದು ಸ್ವಭಾವ ಜಾಸ್ತಿ. ಇವರು ಡೇರಿಂಗ್ ಡೇವಿಲ್ ಅಂತೇಳಿ ಕರಿಬೋದು, ಅಂದರೆ ಧೈರ್ಯ ಜಾಸ್ತಿ. ಬಟ್ ಇವ್ರನ್ನ ಯಾರು ಟೀಕೆ ಮಾಡಬಾರ್ದು. ಬೆರಳು ಮಾಡಿ ತೋರಿಸಿದ್ರೆ ಇವ್ರಿಗೆ ತಡೆಯೋದಕ್ಕೆ ಆಗೋದಿಲ್ಲ. ಇನ್ನು ಈ ಸಿಂಹ ರಾಶಿಯವರಿಗೆ ಮಿತ್ರ ರಾಶಿಗಳು ಅಂತ ನೋಡೋದಾದರೆ ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ, ಧನುಸ್ಸು ರಾಶಿ, ಮೇಷರಾಶಿ ಮತ್ತು ಮಿಥುನ ರಾಶಿ ಹಾಗೂ ಕಟಕ ರಾಶಿಗಳು ಮಿತ್ರ ರಾಶಿಗಳು ಆಗ್ತವೆ. ಇನ್ನು ಈ ರಾಶಿಯವರಿಗೆ ಶತ್ರು ರಾಶಿಗಳು ಅಂತ ನೋಡೋದಾದರೆ ತುಲಾ ರಾಶಿ, ಮಕರ ಮತ್ತು ಕುಂಭ ರಾಶಿ ಹಾಗೂ ವೃಷಭ ರಾಶಿಗಳು ಈ ರಾಶಿಯವರಿಗೆ ಶತ್ರು ರಾಶಿಗಳು ಆಗ್ತವೆ. ಅಂದರೆ ಈ ರಾಶಿಗಳೊಟ್ಟಿಗೆ ವ್ಯವಹಾರ ಒಪ್ಪಂದಗಳನ್ನು ಇಟ್ಟುಕೊಳ್ಳುವಾಗ ಸ್ವಲ್ಪ ಮಟ್ಟಿನ ಜಾಗರೂಕತೆ ಅಗತ್ಯ. ಇದರಲ್ಲೂ ಮಕರ ಮತ್ತು ಕುಂಭ ರಾಶಿಯವರು ತುಂಬ ನೆಗೆಟಿವ್ ಆಗೋದ್ರಿಂದ ಈ ರಾಶಿಯವರ ಒಟ್ಟಿಗೆ ಯಾವುದೇ ವ್ಯಾಪಾರ ವ್ಯವಹಾರಗಳು ಉತ್ತಮವಾಗಿ ಇರೋದಿಲ್ಲ. ಹಾಗೆ ಈ ರಾಶಿಯವರಿಗೆ ಜೀವನ ಸಂಗಾತಿಯ ರಾಶಿ ಅಂತ ನಾವು ನೋಡೋದಾದರೆ ಧನುಸ್ಸು ರಾಶಿಯವರು ತುಂಬ ಅನ್ಯೋನ್ಯವಾಗ್ತಾರೆ. ಅಂದರೆ ಸಿಂಹ ರಾಶಿ ಪುರುಷ ಸ್ವಭಾವದ ರಾಶಿ, ಧನುಸ್ಸು ರಾಶಿಯು ಪುರುಷ ಸ್ವಭಾವದ ರಾಶಿ ಆಗೋದ್ರಿಂದ ಆ ರಾಶಿಯವ್ರನ್ನೂ ಮದುವೆ ಆಗ್ಬೋದು. ಮೇಷ ರಾಶಿಯವ್ರನ್ನೂ ಸಹ ಈ ರಾಶಿಯವರು ಮದುವೆ ಆಗಲಿಕ್ಕೆ ತುಂಬ ಉತ್ತಮವಾದ ಹೊಂದಾಣಿಕೆ ಆಗಿರ್ತದೆ. ಈ ಸಿಂಹ ರಾಶಿಯವರು ಇದಲ್ಲದೆ ವೃಶ್ಚಿಕ ರಾಶಿ, ಮೀನ ರಾಶಿಯವ್ರನ್ನೂ ಸಹ ಮದುವೆ ಆಗ್ಬೋದು. ಕನ್ಯಾ ರಾಶಿ ಮತ್ತು ಮಿಥುನ ರಾಶಿಯವ್ರನ್ನೂ ಸಹ ಮದುವೆ ಆಗೋದ್ರಿಂದಲೂ ಅನ್ಯೋನ್ಯತೆ ಇರ್ತದೆ. ಇಲ್ಲಿ ಜಾತಕ ವಿಮರ್ಶೆ ಸರಿಯಾದ ರೀತಿಯಲ್ಲಿ ಸಾಲವಳಿ ನೋಡಿಕೊಂಡು ಮದುವೆ ಆಗೋದು ಉತ್ತಮ. ಇನ್ನು ಈ ರಾಶಿಯವರಿಗೆ ನೇರ ಸ್ವಭಾವ, ನೇರ ವ್ಯಕ್ತಿತ್ವ ಇದೆ. ಹಾಗೆ ಕೆಂಪು ಬಣ್ಣ ಶುಭಪ್ರದವಾಗಿ ಇರ್ತದೆ. ಕೆಂಪು ಆಗ್ಬೋದು, ಹಳದಿ ಆಗ್ಬೋದು, ಹಸಿರಾಗಿರ್ಬೋದು, ಬಿಳಿಯ ಬಣ್ಣವೂ ಸಹ ಈ ರಾಶಿಯವರಿಗೆ ತುಂಬ ಶುಭಪ್ರದವಾಗಿ ಇರ್ತದೆ. ಈ ರಾಶಿಯವರು ಭಾನುವಾರ ಯಾವುದೇ ಕಾರ್ಯ ವ್ಯವಹಾರ ಇತ್ಯಾದಿಗಳನ್ನು ಮಾಡಿದರೂ ಸಹ ಶುಭಪ್ರದವಾಗಿ ಇರ್ತದೆ. ಇದಲ್ಲದೆ ಮಂಗಳವಾರ, ಗುರುವಾರಗಳಂದು ಸಹ ಇವರು ಯಾವುದೇ ಕಾರ್ಯವನ್ನು ಆರಂಭ ಮಾಡಬಹುದು. ಹಾಗೆ ಈ ರಾಶಿಯವರು ವಿಶೇಷವಾಗಿ ಕಪ್ಪು ಮತ್ತು ನೀಲಿಯ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡೋದು ಬೇಡ. ಈ ವಸ್ತ್ರಗಳು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಒಂದು ವೆಹಿಕಲ್ ತೆಗಿಬೇಕಾದ್ರೂ ಕಪ್ಪು ನೀಲಿ ಬಣ್ಣ ಉತ್ತಮ ಅಲ್ಲ. ಈ ಬಗ್ಗೆ ಹೆಚ್ಚಿನ ಜಾಗ್ರತೆಯನ್ನು ವಹಿಸಿ. ವಿಶೇಷವಾಗಿ ಈ ರಾಶಿಯವರು ಪೂರ್ವ ದಿಕ್ಕಿನ ವ್ಯಾಪಾರ ಅಥವಾ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದ್ರಿಂದ ಲಾಭವನ್ನು ಪಡ್ಕೊತಾರೆ. ಇವರು ಹೋಟೆಲ್ ಉದ್ಯಮ ಅಥವಾ ಬಟ್ಟೆ ಜವಳಿ ಅಥವಾ ಇತರೆ ಉದ್ಯಮಗಳನ್ನು ಮಾಡುವಾಗ ಪೂರ್ವದ ದಿಕ್ಕು ಅಥವಾ ಉತ್ತರ ದಿಕ್ಕು ಉತ್ತಮವಾಗಿ ಇರ್ತದೆ. ಬಹುತೇಕವಾಗಿ ಈ ರಾಶಿಯವರಿಗೆ ಯಾರ ಕೈ ಕೆಳಗೆ ಕೆಲಸ ಮಾಡಲಿಕ್ಕೂ ಮನಸ್ಸು ಒಪ್ಪೋದಿಲ್ಲ. ಸ್ವತಂತ್ರ ದುಡಿಮೆ ಮಾಡಬೇಕು,
ಸ್ವಂತವಾಗಿ ಏನಾದರೂ ಸಾಧಿಸಬೇಕು ಅಂತಕ್ಕಂಥ ಹಠ ಛಲ ಈ ರಾಶಿಯವರಲ್ಲಿ ಹೆಚ್ಚಾಗಿ ಇರ್ತದೆ. ಇವರು ಬೇರೆ ಯಾರ್ದಾದ್ರೂ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟ ಓನರ್ ಏನಾದರೂ ತಪ್ಪಾಗಿ ಅಥವಾ ನೆಗೆಟಿವ್ ಆಗಿ ಇವ್ರಿಗೆ ಮಾತಾಡಿದರೆ ಇವರಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದೆಂಥ ಉದ್ಯೋಗ ಆಗಿದ್ದರೂ ಸಹ ಆ ಉದ್ಯೋಗವನ್ನು ಬಿಟ್ಟು ಹೋಗ್ತಕ್ಕಂಥ ಸಾಧ್ಯತೆಗಳು ಇರ್ತದೆ. ಇನ್ನು ವಿಶೇಷವಾಗಿ ಈ ರಾಶಿಯವರು ಹೆಚ್ಚಾಗಿ ಭಾನುವಾರ ಶುಭವಾರ ಆಗಿರೋದ್ರಿಂದ ಹೊಸ ವ್ಯಾಪಾರ ವ್ಯವಹಾರ ಅಂಗಡಿ ಹೋಟೆಲ್ ಇತ್ಯಾದಿಗಳನ್ನು ಪ್ರಾರಂಭ ಮಾಡೋದಕ್ಕೆ ಅನುಕೂಲಕರವಾದಂಥ ದಿನ ಆಗಿರ್ತದೆ. ಯಾವುದೇ ಕಾರಣಕ್ಕೂ ಶನಿವಾರಗಳಂದು ಇವರು ಯಾವುದೇ ಕಾರ್ಯವನ್ನು ಮಾಡಬಾರ್ದು. ಅದೇ ರೀತಿ ಶುಕ್ರವಾರವೂ ಸಹ ಈ ರಾಶಿಯವರಿಗೆ ಉತ್ತಮವಾಗಿ ಇರೋದಿಲ್ಲ. ಇನ್ನು ಇವರು ಒಂದು ಆಫೀಸಲ್ಲಿ ಕೂತ್ಕೋಬೇಕಾದ್ರೂ ಪೂರ್ವಕ್ಕೆ ಮುಖ ಮಾಡ್ಕೊಂಡು ಕೂತ್ಕೊಬೋದು ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಂಡು ವ್ಯವಹಾರ ಮಾಡೋದು ಉತ್ತಮವಾಗಿ ಇರ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕಾನ್ ಒತ್ತಿ, ಬೆಲ್ ಐಕಾನ್ ಒತ್ತಿ, ನನ್ನ ಪೇಜನ್ನು ಫಾಲೋ ಮಾಡಿ. ನಮಸ್ಕಾರ.